It was the end of the April, a hot summer's day. By the edge of the jungle where lie the ruins of their uncle Nilmoni Roy's house. Guru Drona is deep in trouble. Arjuna, chariot flying its Hanuman banners, is almost upon him. A mere blink of an eye stands between him and Arjuna's Gandiva bow, which is about to be let loose on him. The dreaded super weapon, the Brahmastra, will be released any moment now. From the Kuru side, cries of hopelessness and lament. What are you up to, Apu? An assumed voice from the other side of the jungle cut through the silent afternoon. Apu found his sister standing and watching him from the jungle of bushes with their zigzagging branches. She was giggling at his antics when their eyes met. She said, "You madcap, whatever are you muttering away all by yourself, and why are you flinging about your arms and walking this way and that?" She ran up to him to plant an affectionate kiss on his soft cheeks. "You are really mad. What are you doing? What were you doing?" she demanded to know. And a shy Apu tried to ward off her questions. "Come on, was I really muttering? No. When Durga had finally stopped laughing at him, she said, "Now come with me." And holding him by his hand, she led him into the wood, only stopping when they had come to particular spot. "Do you see how many nones have ripened on the trees?" She was pointing to the long list fruit that looked like custard apples. "How do you think we can get them down?" "Oh, so many of them, Didi. Can't we get hold of the split can to bring them down?" I'm sure till do the job. You wait here for me and I will get it, sighed Apu, drafting. ಸೊ ಇಲ್ಲಿ ಆ ಹುಡುಗ ಅವನಷ್ಟಕ್ಕೆ ಅವನೇ ಮಾತಾಡ್ಕೊಳ್ತಾ ಇರ್ತಾನೆ. ಆ ಮಾತಾಡ್ಕೊಳ್ತಾ ಇರೋದನ್ನ ಅವಳು ತಂಗಿ ನೋಡ್ತಾಳೆ. ಇಟ್ ವಾಸ್ ದ ಎಂಡ್ ಆಫ್ ಏಪ್ರಿಲ್, ಎ ಹಾಟ್ ಸಮ್ಮರ್. ಬೈ ದ ಎಂಡ್ ಆಫ್ ಜಂಗಲ್ ವೇರ್ ಲೈ ದ ರುನೈನ್ಸ್ ಆಫ್ ದೇರ್ ಅಂಕಲ್ ನೀಲ್ಮೋನಿ ರೇಸ್ ಹೌಸ್. ಆ ನೀಲ್ಮೋನಿ ರೇಸ್ ಹೌಸ್ ಹತ್ರ ಹೋಗಿ ಆ ಹುಡುಗ ಅಪ್ಪು ಅನ್ನುವಂಥ ಚಿಕ್ಕ ಹುಡುಗ ಹೀಗೆ ಮಾತಾಡ್ಕೊಳ್ತಾ ಇದ್ದಾನೆ. ಗುರುದ್ರೋಣ ಈಸ್ ಡೀಪ್ ಇನ್ ಟ್ರಬಲ್. ಇಲ್ಲಿ ಗುರುದ್ರೋಣ ತುಂಬ ಕಷ್ಟವನ್ನು ಅನುಭವಿಸಿದಂಥ ಸ್ಥಳ. ಅರ್ಜುನ ಕಾಯ್ಡ್ ಇಟ್ ಫ್ಲೈಯಿಂಗ್ ಇಟ್ಸ್ ಹನುಮಾನ್ ಬ್ಯಾನರ್. ಈಗ ಅರ್ಜುನ ಹನುಮಾನ್ ಬ್ಯಾನರ್ನ ಹಾಕೊಂಡು ರಥದಲ್ಲಿ ಬರ್ತಾ ಇದ್ದಾನೆ. ಈಸ್ ಆಲ್ಮೋಸ್ಟ್ ಅಪಾನ್ ಹಿಮ್. ಅದು ಯಾವಾಗಲೂ ಕೂಡ ಆ ರಥದಲ್ಲೇ ಹನುಮಾನ್ ಬ್ಯಾನರ್ಸ್ ಇತ್ತು. ಎ ಮೇಯರ್ ಬ್ಲಿಂಕ್ ಆಫ್ ಆ್ಯನ್ ಐಸ್ ಸ್ಟ್ಯಾಂಡ್ಸ್ ಬಿಟ್ವೀನ್ ಹಿಮ್ ಅರ್ಜುನಸ್ ಗಾಂಡಿವ. ಸೊ ಗಾಂಡಿವ, ಆ ಅರ್ಜುನನ ಗಾಂಡಿವ ಗದೆಯನ್ನು ಅದು ಬಿಸಿಲಿಗೆ ಹೊಳಿತಾ ಇತ್ತು. ಸೊ ಅದನ್ನು ಆ ಬ್ಲಿಂಕ್ ಆಫ್ ಆ್ಯನ್ ಐಸ್, ಅದು ಆ ಹೊಳಿತಾ ಇರುವಂತಹ ಗಾಂಡಿವನ್ನು ನೋಡಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗಲಿಲ್ಲ. ಎಲ್ಲರೂ ಕೂಡ ಅವ್ರ ಕಣ್ಣುಗಳೆಲ್ಲ ಬ್ಲಿಂಕ್ ಆಗ್ತಾ ಇತ್ತು. ಗಾಂಡಿವ ಬೌ ವಿಚ್ ಈಸ್ ಅಬೌಟ್ ಇಟ್ ಲೂಸ್ ಹಿಮ್ and dreaded super weapon, the Brahmastra, and Arjuna have Brahmastra super weapon will be released any moment now. ಅವನು ಯಾವಾಗ ಬೇಕಾದರೂ ರಿಲೀಸ್ ಮಾಡ್ಬೋದಾಗಿತ್ತು. ಫ್ರಮ್ ದ ಕುರು ಸೈಡ್ ರೈಸ್ ಕ್ರೈಸ್ ಆಫ್ ಹೋಪ್ಲೆಸ್ನೆಸ್ ಆ್ಯಂಡ್ ಲ್ಯಾಮೆಂಟ್. ಸೊ ಅವ್ರ ಕೈಲಿ ಏನು ಮಾಡಲಿಕ್ಕೆ, ಕುರು ಆಪೋಸಿಟ್, ಪಾಂಡವರಿಗೆ ಆಪೋಸಿಟ್ ಆಗಿದ್ದವರು ಕುರುಕ್ಷೇತ್ರದ ಕುರು, ಅವ್ರಿಗೆ ಏನು ಮಾಡಲಿಕ್ಕಾಗದೆ ಅವ್ರು ಏನು ಮಾಡ್ತಾಯಿದ್ರು, ಲೆಮೆಂಟ್ ಅಂತಂದರೆ ಅರ್ಚ್ತಾ ಇದ್ರು, ನಮಗೆ ಈ ರೀತಿ ಬ್ರಹ್ಮಾಸ್ತ್ರವನ್ನು ನೀನು ಪ್ರಯೋಗಿಸ್ಬೇಡ ಅಂತ ಕೂಗ್ತಾಯಿದ್ರು. ವಾಟ್ ಆರ್ ಯು ಅಪ್ ಟು ಅಪ್ಪು? ನೀನು ಇಲ್ಲಿ ಏನು ಮಾಡ್ತಾ ಇದೀಯಾ ಅಂತ ಹೇಳಿ ಒಂದು ವಾಯ್ಸ್ ಕೇಳ್ತು. ವಾಟ್ ಆರ್ ಯು ಅಪ್ ಟು ಅಪ್ಪು? ನೀನು ಇಲ್ಲಿ ಏನು ಮಾಡ್ತಾ ಇದೀಯಾ? ಆ್ಯನ್ ಅಸ್ಯೂಮ್ಡ್ ವಾಯ್ಸ್ ಫ್ರಮ್ ದ ಅದರ್ ಸೈಡ್ ಆಫ್ ದ ಜಂಗಲ್ ಥ್ರೂ ದ ಸೈಲೆಂಟ್ ಆಫ್ಟರ್ನೂನ್. ಸೊ ಒಂದು ಸೈಲೆಂಟಾಗಿರುವಂತಹ ಮಧ್ಯಾಹ್ನದಲ್ಲಿ ಒಂದು ಕಾಡಿನ ಒಂದು ಕಡೆಯಿಂದ ಒಂದು ಅಸ್ಯೂಮ್ ವಾಯ್ಸ್, ಯಾವುದೋ ಒಂದು ವಾಯ್ಸ್ ಕೇಳಿಸ್ತು. ಅದು ಯಾರ ವಾಯ್ಸ್ ಅಂದರೆ, ಅಪ್ಪು ಫೌಂಡ್ ಹಿಸ್ ಸಿಸ್ಟರ್ ಸ್ಟ್ಯಾಂಡಿಂಗ್ ಆ್ಯಂಡ್ ವಾಚಿಂಗ್ ಹಿಮ್. ಅಪ್ಪು ಆ ಕಡೆ ನೋಡ್ತಾನೆ, ಯಾರು ಈ ಥರ ಹೇಳ್ತಾ ಇರೋದು ಅಂತ ಅವ್ರ ಅಕ್ಕ ನಿಂತಿರೋದನ್ನು ಅವ್ನು ನೋಡ್ತಾನೆ.
ಮತ್ತು ಅವನನ್ನೇ ಅವ್ರ ಅಕ್ಕ ಗಮನಿಸ್ತಾ ಇರೋದನ್ನು ಕೂಡ ಅವನು ನೋಡ್ಕೊಳ್ತಾನೆ. ಫ್ರಮ್ ದ ಜಂಗಲ್ ಬುಷಸ್ ವಿತ್ ದೇರ್ ಜಿಗ್ ಜಾಗ್ ಬ್ರಾಂಚಸ್, ಅಲ್ಲಿ ನಿಂತಿರ್ತಾಳೆ, ಜಿಗ್ ಜಾಗ್ ಬ್ರಾಂಚಸ್ ಹತ್ರ ಅವಳು ನಿಂತಿರ್ತಾಳೆ. ಶಿ ವಾಸ್ ಗಿಗ್ಲಿಂಗ್ ಆ್ಯಟ್ ಈಸ್ ಆ್ಯಂಟಿಕ್ಸ್, ಅವಳು ಅವ್ನು ಮಾಡ್ತಾ ಇರೋದನ್ನು ನೋಡ್ತಾ ನಿಂತಿರ್ತಾಳೆ. ವೆನ್ ದೇರ್ ಹೈಸ್ ಮೆಟ್ ಶಿ ಸೆಟ್, ಯು ಮ್ಯಾಡ್ ಕಪ್, ನಿನಗೆ ತಲೆ ಕೆಟ್ಟಿದೆಯಾ, ವಾಟ್ ಎವರ್ ಯು ಆರ್ ಮಟರಿಂಗ್ ಅವೇ ಬೈ ಯುವರ್ ಸೆಲ್ಫ್ ಆ್ಯಂಡ್ ವೈ ಆರ್ ಯು ಫ್ಲಿಂಗಿಂಗ್ ಅಬೌಟ್ ಯುವರ್ ಆರ್ಮ್ಸ್ ಆ್ಯಂಡ್ ವಾಕಿಂಗ್ ದಿಸ್ ವೇ ಆ್ಯಂಡ್ ದಟ್, ಯಾಕೆ ನೀನು ಯಾವಾಗಲೂ ಇಲ್ಲಿ ಓಡಾಡ್ತಾ ಇರ್ತೀಯ, ನಿನ್ನಷ್ಟಕ್ಕೆ ನೀನೇ ಯಾಕೆ ಏನೇನೋ ಮಟರಿಂಗ್ ಅಂತಂದರೆ ಏನೇನೋ ಗುಣಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತೀಯಲ್ಲ, ನಡೆದಾಡ್ತಿರ್ತೀಯಲ್ಲ, ನೀನು ಏನು ಮಾಡ್ತಿದೀಯಲ್ಲ ಇಲ್ಲಿ, ವೈ ಆರ್ ಯು ಫ್ಲಿಂಗಿಂಗ್ ಅಬೌಟ್ ದ ಆರ್ಮ್ಸ್, ನಿನ್ನ ಕೈಯಲ್ಲಿ ಏನೆಲ್ಲ ಹಿಡ್ಕೊಂಡಿದೆಯಲ್ಲ, ಏನು ಯಾಕೆ ಇದನ್ನೆಲ್ಲ ಹಿಡ್ಕೊಂಡಿದೀಯಾ, ಏನು ಮಾತಾಡ್ತಿದೀಯಾ ಅಂತ ಹೇಳಿ ಅವ್ರ ಅಕ್ಕ ಕೇಳ್ತಾಳೆ. ಶಿ ರ್ಯಾನ್ ಅಪ್ ಟು ಹಿಮ್, ಮತ್ತು ಅವನ ಹತ್ರಕ್ಕೆ ಓಡ್ ಬರ್ತಾಳೆ ಅವ್ರ ಅಕ್ಕ. ಶಿ ರ್ಯಾನ್ ಅಪ್ ಟು ಹಿಮ್, ಪ್ಲ್ಯಾಂಟ್ ಆ್ಯಂಡ್ ಅಫೆಕ್ಷನೇಟ್ ಕಿಸ್ ಆನ್ ಹಿಸ್ ಸಾಫ್ಟ್ ಚೀಕ್ಸ್, ಅವನ ತಮ್ಮನ ಕೆನ್ನೆಗೆ ಅವ್ರ ಅಕ್ಕ ಮುತ್ತನ್ನು ಕೊಡ್ತಾಳೆ ಓಡ್ ಬಂದು. ಯು ಆರ್ ರಿಯಲಿ ಮ್ಯಾಡ್, ನೀನು ನಿಜವಾಗ್ಲೂ ಹುಚ್ಚ, ವಾಟ್ ವರ್ ಯು ಡೂಯಿಂಗ್, ನೀನು ಇಲ್ಲೇನು ಮಾಡ್ತಾ ಇದೀಯಾ, ಶಿ ಡಿಮ್ಯಾಂಡೆಡ್ ಟು ನೌ, ಏನು ಮಾಡ್ತಿದೀಯಾ ಅಂತ ಹೇಳಿ ಅವನನ್ನು ಪೀಡಿಸ್ತಾ ಇದ್ದಾಳೆ, ಹೀಗೆ ಕೇಳ್ತಾ ಇದ್ದಾಳೆ, ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಶಿ ಡಿಮ್ಯಾಂಡೆಡ್ ಟು ನೌ, ಶಿ ಶೈ, ಶೈ ಅಪ್ಪುಗೆ ಈಗ ನಾಚಿಕೆ ಆಗೋಯ್ತು, ಅವನು ಮಹಾಭಾರತದ ಆ್ಯಕ್ಟನ್ನು ಮಾಡ್ತಾ ಇದ್ದ, ಹಾಗಾಗಿ ಅವನಿಗೆ ಅವ್ರ ಅಕ್ಕ ಹಂಗೆ ಪೀಡಿಸ್ತಾ ಇರೋದನ್ನು ಕೇಳಿ ಅವನು ಆ್ಯಕ್ಟ್ ಮಾಡ್ತಾ ಇರೋದನ್ನು ನೋಡಿದ್ದಾಳಲ್ಲ, ಹಾಗಾಗಿ ಶೈ ಅಪ್ಪು ಟ್ರೈ ಟು ವಾರ್ಡ್ ಆಫ್ ಹರ್ ಕ್ವಶನ್ಸ್, ಅವ್ರ ಅಕ್ಕ ಹೇಳಿದ ಮಾತಿಗೆ ಅವ್ನು ಹೇಳಕ್ಕದೆ ನಾಚ್ಕೋತಾ ಇದ್ದಾನೆ. ಕಮ್ ಆನ್, ವಾಸ್ ಐ ರಿಯಲಿ ಮಟರಿಂಗ್, ನೋ ಕಮ್ ಆನ್, ಓಕೆ, ವಾಸ್ ಐ ರಿಯಲಿ ಮಟರಿಂಗ್, ನೋ ನಾನು ಕುಣುಕ್ತಾ ಇರಲಿಲ್ಲ, ಇಲ್ಲ ಅಂತ ಹೇಳಿ ಅವನು ಹಾಗೆ ಹೇಳ್ತಾ ಇರ್ತಾನೆ, ಇಲ್ಲ ನಾನು ಏನು ಮಾತಾಡ್ತಾ ಇರಲಿಲ್ಲ ಅಂತ ನಾಚ್ಕೊಂಡು ಹಾಗೆ ಹೇಳ್ತಾನೆ. ವೆನ್ ದುರ್ಗಾ ಹ್ಯಾಡ್ ಫೈನಲಿ ಸ್ಟಾಪ್ಡ್ ಲಾಫಿಂಗ್ ಆ್ಯಟ್ ಹಿಮ್, ಅವನನ್ನು ನೋಡಿಕೊಂಡು ನಗೋದನ್ನು ದುರ್ಗಾ ಅಂದರೆ ಇಲ್ಲಿ ಅಪ್ಪು ಅವ್ರ ಅಕ್ಕ, ವೆನ್ ದುರ್ಗಾ ಹ್ಯಾಡ್ ಫೈನಲಿ ಸ್ಟಾಪ್ಡ್ ಲಾಫಿಂಗ್ ಆ್ಯಟ್ ಹಿಮ್, ಅವನನ್ನು ನೋಡಿಕೊಂಡು ನಗೋದನ್ನು ನಿಲ್ಲಿಸ್ತಾಳೆ. ಆ್ಯಂಡ್ ಶಿ ಸೆಡ್, ಮತ್ತೆ ಅವಳು ಹೇಳ್ತಾಳೆ, ನೌ ಕಮ್ ವಿತ್ ಮೀ, ಬಾ ಈಗ ನನ್ನ ಜೊತೆ. ಆ್ಯಂಡ್ ಹೋಲ್ಡಿಂಗ್ ಹಿಮ್, ಅವನ ಕೈಯನ್ನು ಹಿಡ್ಕೊಳ್ತಾಳೆ. ಬೈ ಹಿಸ್ ಹ್ಯಾಂಡ್ ಶಿ ಲೆಡ್, ಹೋಲ್ಡಿಂಗ್ ಬೈ ಹಿಮ್ ಹಿಸ್ ಹ್ಯಾಂಡ್ ಶಿ ಲೆಡ್ ಹಿಮ್ ಇನ್ ಟು ದ ವುಡ್ಸ್, ಮತ್ತು ಅವನ ಕೈ ಅಪ್ಪು ಅವ್ರ ಅಕ್ಕನ ಕೈ ಹಿಡ್ಕೊಂಡು ಅವನು ಜಂಗಲಲ್ಲಿ ಅಂದರೆ ಕಾಡಿನಲ್ಲಿ ಹೋಗ್ತಾ ಇರ್ತಾರೆ. ಓನ್ಲಿ ಸ್ಟಾಪಿಂಗ್ ವೆನ್ ದೇ ಹ್ಯಾಡ್ ಕಮ್ ಟು ಪರ್ಟಿಕ್ಯುಲರ್ ಸ್ಪಾಟ್, ಅವರಿಬ್ಬರು ಕೂಡ ಒಂದು ಪರ್ಟಿಕ್ಯುಲರ್ ಸ್ಪಾಟ್ಗೆ, ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಜಾಗಕ್ಕೆ ಇಬ್ಬರು ಹೋಗ್ತಾರೆ. ನೌ ಕಮ್ ವಿತ್ ಮಿ, ಬಾ ಈಗ ನನ್ನ ಜೊತೆ. ಆ್ಯಂಡ್ ಹೋಲ್ಡಿಂಗ್ ಹಿಮ್ ಬೈ ಹಿಸ್ ಹ್ಯಾಂಡ್ಸ್, ಅವನ ಕೈಯನ್ನು ಹಿಡ್ಕೊಂಡು ಅವಳು ವುಡ್ಸ್ ಹತ್ರ ಅಂದರೆ ಮರಗಳ ಹತ್ರ ಅವನನ್ನು ಕರ್ಕೊಂಡು ಹೋಗ್ತಾರೆ. ಓನ್ಲಿ ಸ್ಟಾಪಿಂಗ್ ವೆನ್ ದೇ ಹ್ಯಾಡ್ ಕಮ್ ಟು ದ ಪರ್ಟಿಕ್ಯುಲರ್ ಸ್ಪಾಟ್, ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಬಂದಾಗ ಅವರಿಬ್ಬರು ನಿಂತ್ಕೋತಾರೆ. ಡು ಯು ಸಿ ಹೌ ಮೆನಿ ನೋನ್ಸ್ ಹ್ಯಾವ್ ರೈಪೆಂಡ್ ಆನ್ ದ ಟ್ರೀ, ಅಲ್ಲಿ ನಾನ್ಸ್ ಅಂತ ಒಂದು ಹಣ್ಣಿರುತ್ತೆ, ಅದು ಹಣ್ಣಿನ ಹೆಸರು, ಅಲ್ಲಿ ನೋಡು. ಡು ಯು ಸಿ ಹೌ ಮೆನಿ ನೋನ್ಸ್, ಎಷ್ಟು ನೋನ್ಸ್ ಇದೆ ನೋಡು. ಹ್ಯಾವ್ ರೈಪೆಂಡ್ ಆನ್ ದ ಟ್ರೀ, ಮರದ ಮೇಲೇ ಕೂಡ ಆ ನೋನ್ಸ್ ಅನ್ನುವಂಥ ಫ್ರೂಟು ಹಣ್ಣಾಗಿದೆಯಾ. ಶಿ ವಾಸ್ ಪಾಯಿಂಟಿಂಗ್ ಟು ದ ಲಾಂಗ್ ಲಿಸ್ಟ್ ಫ್ರೂಟ್ ದಟ್ ಲುಕ್ಡ್ ಲೈಕ್ ಕಸ್ಟರ್ಡ್ ಆ್ಯಪಲ್ಸ್, ಅವೆಲ್ಲವೂ ಕೂಡ ಕಸ್ಟರ್ಡ್ ಆ್ಯಪಲ್ ಅಂತಂದರೆ ನೀವು ಸೀತಾಫಲ ಅಂತ ಹೇಳ್ತಾರಲ್ವಾ, ಆ ಸೀತಾಫಲದ ರೀತಿಯೇ ಇರುವಂಥ ಹಣ್ಣನ್ನು ನೋನ್ಸ್ ಅಂತ ಕರೀತಾರೆ. ಡು ಯು ಸಿ ಹೌ ಮೆನಿ ನೋನ್ಸ್ ಹ್ಯಾವ್ ರೈಪೆಂಡೆಂಟ್ ಆನ್ ದ ಟ್ರೀ, ಆ ಮರದ ಮೇಲೆ ಹಣ್ಣಾಗಿರುವಂತಹ ಆ ನೋನ್ಸ್ ಅನ್ನುವಂಥ ಹಣ್ಣುಗಳು ಕಾಣಿಸ್ತಾ ಇದೆಯಾ ನಿಮಗೆ ಅಂತ ಕೇಳ್ತಾಳೆ. ಶಿ ವಾಸ್ ಪಾಯಿಂಟಿಂಗ್ ಟು ದ ಲಾಂಗ್ ಲಿಸ್ಟ್ ಫ್ರೂಟ್, ಆ ಫ್ರೂಟ್ ಕಡೆ ಬೆರಳು ಮಾಡಿ ತೋರಿಸ್ತಾಳೆ. ಆ್ಯಂಡ್ ದಟ್ ಲುಕ್ಡ್ ಲೈಕ್ ಕಸ್ಟರ್ಡ್ ಆ್ಯಪಲ್ಸ್, ಅದು ನೋಡಲಿಕ್ಕೆ ಕಸ್ಟರ್ಡ್ ಆ್ಯಪಲ್ಸ್ ಥರ ಇತ್ತು. ಹೌ ಡು ಯು ಥಿಂಕ್ ವಿ ಕ್ಯಾನ್ ಗೆಟ್ ದೆಮ್ ಡೌನ್, ಅದನ್ನು ಹೇಗೆ ತಗೊಳ್ಳೋದು ಅಂತ ನೀನು ಯೋಚನೆ ಮಾಡ್ತಾ ಇದೆಯಾ. ಹೋ ಸೋ ಮೆನಿ ಆಫ್ ದೆಮ್ ದೀದಿ, ಹೌದು ಅಂತ ಹೇಳ್ತಾನೆ. ಕ್ಯಾಂಟ್ ವಿ ಗೆಟ್ ಹೋಲ್ಡ್ ಆಫ್ ದ ಸ್ಪ್ಲಿಟ್ ಕ್ಯಾನ್ ಟು ಬ್ರಿಂಗ್ ದೆಮ್ ಡೌನ್, ಅದನ್ನು ಹೇಗೆ ಕೆಳಗಡೆ ನಾವು ತಗೊಳ್ಳೋದು, ಆ ಕೆಳಗಡೆ ಬೀಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಐ ಆಮ್ ಶೋರ್ ಟಿಲ್ ಇಟ್ ವಿಲ್ ಡೂ ದ ಜಾಬ್, ನಾನು ಅದನ್ನು ಮಾಡ್ತೀನಿ. ಯು ವೇಟ್ ಇಯರ್ ಫಾರ್ ಮೀ ಆ್ಯಂಡ್ ಐ ವಿಲ್ ಗೆಟ್ ಇಟ್ ಸೆಟ್ ಅಪ್ ಡ್ರಾಫ್ಟಿಂಗ್ ಆಫ್, ನಾನು ಆ ಮರದಲ್ಲಿರುವಂಥ ಹಣ್ಣನ್ನು ನಾನೀಗ ಕಿತ್ಕೋತೀನಿ, ನೀನು ವೆಯ್ಟ್ ಮಾಡ್ತಾ ಇರು ಅಂತ ಹೇಳ್ತಾನೆ. ಬಟ್ ಆಫ್ಟರ್ ಹಿ ಕೇಮ್ ಬ್ಯಾಕ್ ವಿತ್ ಅ ಹುಕ್ಡ್ ಪೋಲ್, ಒಂದು ಹುಕ್ಡ್ ಪೋಲ್ ಅಂತಂದರೆ ಒಂದು ಕೊಕ್ಕೆ ಥರ ಮಾಡ್ಕೊಳ್ತಾನೆ. ಆ್ಯಂಡ್ ತೋ ದೇ ಟ್ರೈಡ್ ದೇರ್ ಹಾರ್ಡೆಸ್ಟ್,
ಆ ಮರದಲ್ಲಿರುವಂಥ ಹಣ್ಣನ್ನು ಕೀಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ದೇ ಕುಡ್ ನಾಟ್ ಬ್ರಿಂಗ್ ಡೌನ್, ಆದರೆ ಅದನ್ನು ಬೀಳಿಸ್ಲಿಕ್ಕೆ ಆಗಲ್ಲ. ಮೋರ್ ದೆನ್ 5 ಆರ್ ದ ನೋನ್ಸ್, 5ಕ್ಕಿಂತ ಹೆಚ್ಚು ಹಣ್ಣುಗಳನ್ನು ಅವರು ಬೀಳ್ಸೋಕ್ಕಾಗಲ್ಲ. ಇಟ್ ವಾಸ್ ಅನ್ಯೂಸ್ವಲಿ ಟಾಲ್ ಟ್ರೀ, ಅದು ತುಂಬ ಎತ್ತರವಾದಂತಹ ಒಂದು ಮರ ಆಗಿತ್ತು. ದೇ ಟ್ರೈ ಆ್ಯಸ್ ಶಿ ಮೈಟ್, Durga could not get the hooked end to touch the topmost branch which had the best fruit. ಸೊ ಚೆನ್ನಾಗಿರುವಂಥ ಹಣ್ಣನ್ನು ಪಡ್ಕೊಳ್ಳಿಕ್ಕೆ ಅವ್ರಿಗೆ ಆಗಲಿಲ್ಲ, ಯಾಕಂತಂದರೆ ಆ ಮರ ತುಂಬ ಎತ್ತರವಾಗಿತ್ತು, ಅದನ್ನು ಆ ಕೊಕ್ಕೆಯಿಂದ ಬೀಳಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಲೆಟ್ಸ್ ಗೋ ಬ್ಯಾಕ್ ಹೋಮ್ ಟುಡೇ ವಿತ್ ವಾಟ್ ಎವರ್ ವಿ ಹ್ಯಾವ್ ಗಾಟ್. ಸೊ ಈಗ ನಡಿ ನಾವು ಮನೆಗೆ ಹೋಗೋಣ, ನಾವು ಎಷ್ಟು ತಗೊಂಡಿದ್ದೀವಿ ಅಷ್ಟನ್ನು ಎಷ್ಟು ನಮಗಿದೆ ಅಷ್ಟನ್ನು ತಗೊಂಡು ನಾವು ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. And topmost branch which had best fruit. Let's go back home today with whatever we have got. We will bring Ma along with us on our way to the bathing ghat. ನಾವು ಅಲ್ಲಿ ಒಂದು ಬಾತಿಂಗ್ ಘಾಟ್ ಅಂದರೆ ಆ ದಾರಿಯಲ್ಲಿ ಆ ದಾರಿಯ ಮೂಲಕ ನಾವು ಹೋಗೋಣ, ಹಣ್ಣುಗಳನ್ನು ತಗೋ ಅಂತ ಹೇಳ್ತಾಳೆ. ಇಟ್ಸ್ ಶೋರ್ ಟು ಬಿ ವಿತಿನ್ ಮಾಸ್ ರೀಚ್. Here, give me the nose, you take the hooked pole. How about putting on the nose ring? She added as she began tearing off the white buds of the kalmi creeper that flowered all over the low bushes surrounding them. Come closer and I will put a nose ring on you, she said to her brother. Durga liked putting on these like white flowers of kalmi, pretending they were nose rings. She would hunt for them in the jungles, and if she found one, she always put on her nose. In the past, she had put them on Appu's nose as well. Appu, however, did not really enjoy doing this. Now she wished to say that he could do without a nose ring, but he kept quiet because he was afraid of his sister. He did not in the least wish to any her, because it was she who hunted around in wastelands and brought him the peck of delicious notes and juicy purple plums. When rains came, she managed to lay her hands on all sorts of things, even those that they were forbidden to eat. So right or wrong, he did not dare disobey his sister. Now I will stop the lesson and I will continue in next class. Thank you, children.